ರಾತ್ರಿ ನಮಗೆ ಅರ್ಧರಾತ್ರಿ ಅರೌಂಡ್ 12 ವರೆಗೆ ಪೊಲೀಸರಿಗೆ ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಒಬ್ಬ ವ್ಯಕ್ತಿ ಸ್ಟ್ಯಾಬ್ ಇಂಜುರಿ ಜೊತೆ ಅಡ್ಮಿಟ್ ಆಗಿದ್ದಾನೆ ಅಂತ ಮಾಹಿತಿ ಬಂತು. ತಕ್ಷಣವಾಗಿ ನಮ್ಮ ಪೊಲೀಸರು ಸ್ಪಾಟ್ಗೆ ಹೋದಾಗ ಆ ವ್ಯಕ್ತಿ ಹೆಸರು ರೆಹಾನ್, ಸನ್ ಆಫ್ ಅಮ್ಜದ್ ಪಾಷಾ, ಈ ಮರ್ಲೂರು ದಿನೇ 6th ಕ್ರಾಸಲ್ಲಿ ವಾಸ ಇರ್ತಾನೆ. ಆ ವ್ಯಕ್ತಿ ಅಂತ ಆಗಿ ಗೊತ್ತು ಬಂದಿತ್ತು. ಸೊ ಇಂಜುರಿ ಗ್ರೀವಿಯಸ್ ಆಗಿರೋದ್ರಿಂದ ಅವ್ರನ್ನ ಪೇಷಂಟ್ನು ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ರೆಫರ್ ಮಾಡಿದರು. ಸೊ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗುವಾಗ ಅವರು ನೆಲಮಂಗಲ ಹತ್ತಿರ ಅವರು ಡೆತ್ ಡಿಕ್ಲೇರ್ ಆಯಿತು. ಸೊ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸುವಾಗ ಡೆತ್ ಆಗಿದೆ ಅಂತ ತಿಳಿಸುವಾಗ ವಾಪಸ್ ಅವ್ರನ್ನು ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು. ಸೊ ಇದಾದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಘಟನೆ ಬಗ್ಗೆ ವಿವರವಾಗಿ ತಿಳ್ಕೊಂಡುವಾಗ ಅವರು ತಂದೆಯಿಂದ ಮಾಹಿತಿ ಬಂತು, ಡಿಸೀಸ್ಡ್ ತಂದೆಯಿಂದ, ದಟ್ ಈ ಥರ ಒಂದು ಜಗಳ ಆಯಿತು, ಕೆಲವರು ಮಕ್ಕಳು ಬಂದು ನನ್ನ ಮಗನು ಸ್ಟ್ಯಾಬ್ ಮಾಡಿದರು ಅಂತ ತಿಳಿಸಿದರು. ಸೊ ಇಮಿಡಿಯೇಟಾಗಿ ಪೊಲೀಸರು ತಂಡಗಳು ಮಾಡಿ ಜಯನಗರ, ತಿಲಕ್ ಪಾರ್ಕ್ ಆ್ಯಂಡ್ ಟೌನ್ ಸಬ್ ಡಿವಿಷನಲ್ಲಿರುವರು ಹುಡುಕುವಾಗ ಒಟ್ಟು 6 ಜನ ಇನ್ವಾಲ್ವ್ ಆಗಿದ್ದರು ಅಂತ ಕಂಡು ಬಂದಿತ್ತು. ಸೊ ಸಾದಿಕ್ ಪಾಷಾ, ಮುಜಾಹಿದ್ ಪಾಷಾ, ಅಬ್ಬಾಸ್, ಮೊಹಮ್ಮದ್ ಯೂಸಫ್ ಪಾಷಾ, ಮೊಹಮ್ಮದ್ ದಸ್ತಗೀರ್, ಇಮ್ರಾನ್ ಪಾಷಾ ಅಂತ 6 ಜನರನ್ನು ಕಸ್ಟಡಿಗೆ ತೊಗೊಂಡಿದ್ವಿ, ಪೊಲೀಸ್ ಕಸ್ಟಡಿಗೆ ವಿಚಾರಿಸ್ತಾ ಇದ್ವಿ. ಇದರಲ್ಲಿ ಇಬ್ಬರು ಮೈನರ್ಸ್ ಅಂತಲೂ ಕಂಡು ಬರ್ತಾ ಇದೆ. ಅದು ಸರ್ಟಿಫಿಕೇಟ್ ತೊಗೊಂಡು ಅದು ನಾವು ಕನ್ಫರ್ಮ್ ಮಾಡ್ತೀವಿ. ಇವನು ವಿಚಾರಿಸ್ತಾ ಇದ್ವಿ. ಮರ್ಡರ್ ವೆಪನ್ ಏನು ಯೂಸ್ ಮಾಡಿದ್ದಾರೆ ಆ ವೆಪನು ಸೀಸ್ ಆಗಿದೆ. ಇವು ಅಕ್ಯೂಸ್ಡ್ ಕಡೆಯಿಂದನೇ ನಮಗೆ ತೋರಿಸಲಾಗಿದೆ ಎಲ್ಲಿದೆ ಅಂತ. ಸೊ ಅದನ್ನು ನಾವು ಸೀಸ್ ಮಾಡಿ ಇವ್ರ ಮೇಲೆ ಕನ್ಸರ್ನ್ ಸೆಕ್ಷನ್ಸ್ನಲ್ಲಿ FIR ಮಾಡಿ ನಾವು ಆದಷ್ಟು ಬೇಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳ್ತೀವಿ ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಲಾಜಿಕಲ್ ಕನ್ಕ್ಲೂಷನ್ ತರ್ತೀವಿ. ಸೊ ಸದ್ಯಕ್ಕೆ ಇದು ಕಂಡು ಬರ್ತಾ ಇರೋದು ಒಂದು ರಿಲೇಷನ್ಶಿಪ್ ಮ್ಯಾಟರ್. ಸೊ ಡಿಸೀಸ್ಡ್ ಯಾರು ಮೃತಪಟ್ಟಿದ್ದಾರ ಅವರು ಒಬ್ಬ ಹುಡುಗಿ ಜೊತೆ ರಿಲೇಷನ್ಶಿಪ್ಪೆಲ್ಲ ಇದ್ದರು. ಆ ವಿಚಾರ ಬಗ್ಗೆ ಈ ಘಟನೆ ಆಗಿದೆ ಅಂತ ಪ್ರೈಮಾ ಫೇಸಿ ಕಂಡು ಬರ್ತಾ ಇದೆ. ಇನ್ನೂ ಲೋತಾಗಿ ಇನ್ವೆಸ್ಟಿಗೇಟ್ ಮಾಡಿ ಮೋಟಿವ್ ಏನು, ಹೇಗೆ ನಡೆದಿದೆ ಘಟನೆ ಅನ್ನೋದು ತಿಳ್ಕೊಳ್ತೀವಿ.